ಸರಿಯಾಗಿ ಸದುಪಯೋಗ ಮಾಡಿಕೊಂಡು ಅವು ಜೀವ ಹಾನಿನೂ ಹೆಚ್ಚಾಗದಾಗೆ ಪಾಕಿಸ್ತಾನವನ್ನು ಇವತ್ತು ಬಗ್ಗಿ ಬಿಡಬೇಕಾಗ್ಯದ. ಅದಕ್ಕಿಂತ ಭಯೋತ್ಪಾದನೆ ಬಗ್ಗಿ ಬಿಡಬೇಕಾಗ್ಯದ. ಅದನ್ನ ಎಂದೂ ಹೇಳಬಾರ್ದು ಮೇಲಪ್ಪ ಅನ್ನುವಂಗೆ ಎಚ್ಚರಿಕೆ ಕೊಡಬೇಕಾಗ್ಯದ. ಆ ಎಲ್ಲ ದಿಶೆಯಲ್ಲಿ ಈ 3 ನೆಲ, ಜಲ ಮತ್ತು ಆಕಾಶದ ಸೈನ್ಯ ಅಧಿಕಾರಿಗಳನ್ನು ಮುಖ್ಯಸ್ಥರನ್ನು ಕರೆದು ಚರ್ಚೆ ಮಾಡ್ತಾ ಇದ್ದಾರೆ. ದೀರ್ಘ ಹಂತಕ್ಕೆ ಬಂದು ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇಲ್ಲರಿ ನೀವು ಏನು ತೊಗೊಳ್ರಿ ಡಿಸಿಷನ್ ತೊಗೊಳ್ರಿ, ನಮ್ಮನ್ನು ಏನು ಕೇಳೋ ಅವಶ್ಯಕತೆ ಇಲ್ಲ, ಸರಿ ನಿಂತು ಹೊಡಿರಿ, ಒಟ್ಟು ನಮ್ಗೆ ಇಷ್ಟು ಕೆಲಸ ಆಗಬೇಕು, ನಿಮ್ಮದೊಳಗೆ ಹಸ್ತಕ್ಷೇಪ ಮಾಡೋದಿಲ್ಲ ನಾವು. ಇದು ಭಾಳ ಒಳ್ಳೆಯ ನಿರ್ಧಾರ. ಯಾಕಂದರೆ ನಮಗೆ ಗೊತ್ತಾಗೋದಿಲ್ಲ ರೀ. ನಾವು ಎಷ್ಟೋ ರಾಜಕೀಯ ಪಂಡಿತರಿರ್ಬೋದು, ಮತ್ತೇನಿರ್ಬೋದು, ಅಲ್ಲಲ್ಲಿ ಏರಿಯಾದಲ್ಲಿ ಅವರೇ ಪಂಡಿತರು, ಅವರು ಶ್ರೇಷ್ಠರು, ಅವ್ರ ಜ್ಞಾನ ಅಪರಂಪಾರ ಇರ್ತದೆ. ಪ್ರತಿಯೊಂದು ಪಾಕಿನ ಪ್ರತಿಯೊಂದು ಭಾಗಗಳು ಅಥವಾ ಏರಿಯಾದಲ್ಲಿ ಬಾರ್ಡರ್ದಲ್ಲಿ ಏನು ಬರ್ತದೆ, ಎಲ್ಲೆಲ್ಲಿ ಏನು ಪ್ರಾಬ್ಲಮ್ಸ್ ಇದ್ದಾವೆ ಅವ್ರಿಗೆ ಹೆಚ್ಚು ಗೊತ್ತದ, ನಮಗಲ್ಲ, ಇನ್ನಾರಿಗೂ ಅಲ್ಲ. ಅವ್ರು ಹೇಳಿದ ಕೇಳ್ತಾ ಹೋಗುವಂಥದ್ದು ಈ ದಿಶೆಯಲ್ಲಿ ಒಳ್ಳೆಯ ನಿರ್ಧಾರ. ಈ ಸಲ ಮತ್ತು ನೆಹರೂರನ್ನು ಮತ್ತು ಇಂದಿರಾಜಿಯವ್ರನ್ನ ಮೀರಿದಂಥ ಒಂದು ರಿಸಲ್ಟ್ ಕೊಡಬೇಕಾಗಿದೆ ಇವತ್ತು. ಇದು ಚಾಲೆಂಜ್ ಅದು ಮೋದಿಯವ್ರ ಮುಂದೆ. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಸನ್ನು ಏನು ಮಾಡ್ತಾರೆ ಮಾಡಲಪ್ಪ ನೋಡೋಣ ಅಂತ. ಯಾಕೆ ಇನ್ನೂ ಟೀಕೆ ಮಾಡ್ತಾ ಬಂದಿದ್ದಾರೆ ಅವ್ರಿಗೆ. ಇಲ್ಲ ನೆಹರು ತಪ್ಪ, ಇಂದಿರಾ ಅವರು ತಪ್ಪ, ಅವ್ರು ತಪ್ಪ, ಇವ್ರು ತಪ್ಪುಗಳನ್ನ ಹೇಳ್ತಾ ಬಂದಿದ್ದಾರೆ. ಯಾಕಂದ್ರೆ ನಿಮ್ಮ ಕೆಲಸ ಮಾಡೋದು ಒಪ್ಪು ಮಾಡಿರಿ, ಗೆದ್ದು ತೊಗೊಳ್ರಿ, ಅದರೊಳಗೆ ನೀವು ಇತಿಹಾಸ ಹುಡುಗೋಗ್ಬಿಡ್ತೀರಿ ಅನ್ನುವಂಥ ಮಾತು ಇವತ್ತು ಕಾಂಗ್ರೆಸ್ ಇಂಡೈರೆಕ್ಟಾಗಿ ಅವ್ರಿಗೆ ಹೇಳ್ತಾ ಇಲ್ಲ. ಇದನ್ನು ಯಶಸ್ವಿ ಮಾಡೋ ದಿಶೆಯಲ್ಲಿ ನಮ್ಮ ಮೋದಿಯವರು ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲೇ ಗೆಲ್ತಾರೆ ಅನ್ನೋಂಥ ಭರವಸೆ BJPಗಿರಲ್ಲೇ ಮತ್ತು ಅವರ ಬೆಂಬಲಿಗರಲ್ಲೇ. ಮತ್ತು ಅದರಲ್ಲಿ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಪಾಕಿಸ್ತಾನ ಪೂರ್ತಿಯಾಗಿ ದಿವಾಳಿಯಂಥ ದೇಶ ಆಗಿದೆ. ಅಲ್ಲಿ ಪರಿಸ್ಥಿತಿ ಭಾಳ ನಾಜೂಕದ. ಸ್ವತಃ ಪಾಕಿಸ್ತಾನಿಗಳ ಸಹಿತ ಆದರೆ ಭಾಳಷ್ಟು ಜನ ಇಲ್ಲಪ್ಪ ನಾವು ಇಂಡಿಯಾಗೆ ಹೋದ್ರೆ ಒಳ್ಳೇದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ರು ಜನಸಾಮಾನ್ಯರಲ್ಲೇ. ಈಗಾಗಲೇ ಅದು ಖಾಲಿ ಆಗಿದ್ರೆ ನೀವು ಬಿಟ್ಟು ಹೋಗಿಬಿಡ್ತೀರಿ ಅನ್ನೋಷ್ಟು ಕಾಮೆಂಟ್ ಬರ್ತಾಯಿದ್ರು, ಟ್ರೋಲ್ ಬರ್ತಾಯಿದ್ದ. ಒಂದು ವೇಳೆ ನೀವು ಲಾವರನ್ನು ಗೆದ್ರೆ ಅಂದಿನ ಲಾವರ್